ಇಂದು ಮೈಸೂರಿನ ರಿಂಗ್ ರಸ್ತೆಯ ಟಿ ನರಸೀಪುರ ಮುಖ್ಯ ರಸ್ತೆಯಲ್ಲಿ ಜಯ ಕರ್ನಾಟಕ ಸಂಘಟನೆ ಹಾಗೂ ಪಿಡಬ್ಲ್ಯೂಸಿಕೆ ವತಿಯಿಂದ ಹಸಿರೇ ಉಸಿರು ಎಂಬ ಅಭಿಯಾನ ಕಾರ್ಯಕ್ರಮದಲ್ಲಿ ಸಾವಿರಾರು ಗಿಡಗಳನ್ನು ನೆಡುವ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಇವತ್ತು ನಮ್ಮ ಜೈ ಕರ್ನಾಟಕ ನಗರ ವತಿಯಿಂದ ಗಿಡ ಪರಿಸರ ಸಂರಕ್ಷಣೆ ಎಂಬ ಒಂದು ಕಾನ್ಸೆಪ್ಟ್ ನಡಿ ಬರೀ ಜೂನ್ ತಿಂಗಳಲ್ಲಿ ಮಾತ್ರ ಅಲ್ಲ ಪರಿಸರ ಆಚರಿಸಬೇಕಾಗಿರೋದು. ಪ್ರತಿಯೊಬ್ರು ಕೂಡ ಎಲ್ಲಾರು ಬಂದು ಮನೆಯಿಂದ ಆಚೆ ಬಂದು ಇವತ್ತು ಗಿಡ ನೆಡೋದಾಗಿರ್ಬೋದು, ಪಕ್ಷಿಗಳಿಗೆ ಆಹಾರ ಆಗಿರ್ಬೋದು. ಇವತ್ತು ಗ್ಲೋಬಲೈಸ್ ತಾಪಮಾನ ಹೆಚ್ಚಾಗಿ ತುಂಬಾ ಜನಗಳಿಗೆ ತೊಂದರೆ ಆಗ್ತಿದೆ. ಅದು ಎಲ್ಲಾರು ಬರೀ ವೇದಿಕೆ ಮೇಲೆ ಬರೀ ಮಾತಾಡೋದಾಗಿದೆ, ಕೆಳಗಡೆ ಬಂದು ಕೆಲಸ ಮಾಡೋದಿಲ್ಲ. ಹಂಗಾಗಿ ಈ ದಿನ ನಾವು 20,000 ಗಿಡ ಈ ವರ್ಷ ನಾವು ನೆಡಬೇಕು. ಜೈ ಕರ್ನಾಟಕ ಆಲ್ ಓವರ್ ರಾಜ್ಯದಂತ 20,000 ಗಿಡ ನೆಡಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ. ಹಾಗಾಗಿ ಪ್ರತಿ ತಿಂಗಳು ಕೂಡ ಇದು ನಿರಂತರವಾಗಿ ನಡೀತಾ ಇರುತ್ತೆ. ಇದು ಒಂದೇ ದಿನಕ್ಕೆ ನಾವು ಸೀಮಿತ ಮಾಡೋದಿಲ್ಲ. ಸಂಘಟನೆಯವ್ರು ಕೇಳ್ಬೋದು, ಕನ್ನಡ ರಾಜ್ಯೋತ್ಸವ ದಿನ ಬಂದು ನಾವು ಹೋರಾಟ ಮಾಡ್ತೀರಾ ಅಂತ ಪತ್ರಕರ್ತರು ಸಾಕಷ್ಟು ಆರೋಪ ಮಾಡ್ತಾರೆ. ಅದಲ್ಲ ಮುಖ್ಯ. ನಾವೆಲ್ಲರೂ ಸಾಕಷ್ಟು ಬಂದು ಇವಾಗ ಕೆಲವೊಂದು ಮಾಡಿರ್ಬೋದು, ಕೆಲವೊಂದು ವಿಚಾರ ಮಾತ್ರ ಮೀಡಿಯಾದವ್ರು ಗೊತ್ತಿರ್ಬೋದು, ಬಟ್ ಗೊತ್ತಿಲ್ಲದಿರೋ ಸಾಕಷ್ಟು ವಿಚಾರಗಳಿದೆ. ಸಮಾಜಮುಖಿ ಕೆಲಸಗಳನ್ನ ನಾವು ಸಾಕಷ್ಟು ಮಾಡ್ಕೊಂಡು ಹೋಗಿದೀವಿ. ಇದೇ ರೀತಿ ನಾವು ಸಂಘಟನೆಯಿಂದ ನಿರಂತರವಾಗಿ ವರ್ಷ ಇಡೀ ನಾವು ದುಡಿಯಕ್ಕೆ ನಾವು ರೆಡಿ ಇದೀವಿ. ಈ ತರ ಒಂದು ರಮನಹಳ್ಳಿ ಪಟ್ಟಣ ಪಂಚಾಯತಿಯಿಂದ ಅಧಿಕಾರಿಗಳು ಬಂದು ಈ ದಿನ ಹೆಂಗೆ ನಮ್ಗೆ ಸಹಕಾರ ಕೊಡ್ತಿದ್ದಾರೆ ಅಂತ ನೋಡಿದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಇನ್ನು ನಾವು ಉತ್ತೇಜನವಾಗಿ ಇನ್ನೂ ಚೆನ್ನಾಗಿ ನಾವು ಇನ್ಮೇಲೆ ಕಾರ್ಯಕ್ರಮನ ರೂಪಿಸ್ತೀವಿ. ಈ ತರ ಒಂದು ಪ್ರೋತ್ಸಾಹ ಎಲ್ಲೂ ನಮ್ಗೆ ಸಿಕ್ಕಿಲ್ಲ. ರಮನಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಿಂದ ಅಧಿಕಾರಿ, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಬಂದು ನಮ್ಗೆ ಬಹಳ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಚೀಫ್ ಆಫೀಸರ್ ಆಗಿರ್ಬೋದು, ಅವರು ಅಷ್ಟೇನೆ ಸಹಕಾರ ಕೊಟ್ಟಿದ್ದಾರೆ. ಇದೇ ತರ ನಾವು ಮುಂದೆ ಮಾಡ್ಕೊಂಡು ಹೋಗೋಣ. ನಮ್ಮ ಮೈಸೂರು ನಗರದ ಎಲ್ಲಾ ಪ್ರತಿನಿಧಿಗಳಿಗೂ ಸದಸ್ಯರಿಗಳಿಗೂ ಈ ದಿನ ಒಂದು ಹೃತ್ಪೂರ್ವಕವಾದ ತುಂಬುರದ ಧನ್ಯವಾದಗಳನ್ನ ನಾವು ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಸಲ್ಲಿಸಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆ ಅಂತ ಮಾತ್ರ ನಾವು ಆಚರಿಸೋದಂತದ್ದಲ್ಲ. ಪ್ರತಿ ದಿನನೂ ಕೂಡ ನಾವು ಪರಿಸರ ದಿನಾಚರಣೆ ಅಂತ ನಾವು ಆಚರಿಸಬೇಕು ಅಂತ ಅನ್ಕೊಂಡೇನೆ ಈ ದಿನ ನಿರ್ಧಾರ ಮಾಡಿ ನಮ್ಮ ಜಯ ಕರ್ನಾಟಕ ಸಂಘಟನೆ ಮೈಸೂರು ಭಾಗದ ಎಲ್ಲಾ ಜಿಲ್ಲಾ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ನಗರಾಧ್ಯಕ್ಷರುಗಳು, ನಗರ ಪದಾಧಿಕಾರಿಗಳು ಕೂಡ ಎಲ್ಲರೂ ಒಟ್ಟುಗೂಡಿ ಮತ್ತೆ ಹಾಗೆ ನಮ್ಮ PFWCK ಸಂಸ್ಥೆಯ ವತಿಯಿಂದ ಈ ದಿನ ನಾವು ಒಂದು ಪರಿಸರ ದಿನಾಚರಣೆಯನ್ನ ಆಚರಿಸಬೇಕು ಅಂತ ಹೇಳಿ ತುಂಬಾ ಅನಿವಾರ್ಯವಾಗಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಹಸಿರೇ ಉಸಿರು ಅಂತ ಒಂದು ಅಭಿಯಾನನ ನಾವು ಇವತ್ತು ಶುರು ಮಾಡ್ತಾ ಇದೀವಿ. ನಮ್ಮ ಮೈಸೂರು ಭಾಗದಲ್ಲಿ ಈಗ ಶುರು ಮಾಡಿ ನಮ್ಮ ಸಂಘಟನೆ ವತಿಯಿಂದ ಶುರು ಮಾಡಿ ಇದು 2ನೇ ವರ್ಷ. ಸುಮಾರು ಇವಾಗ 2 ವರ್ಷದಲ್ಲಿ 500 ಗಿಡಗಳನ್ನ ನಾವು ಸಸಿಯನ್ನ ನೆಡುವಂತ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬರ್ತಾ ಇದೀವಿ. ಇನ್ ಮುಂದೆ ಈ ಅಭಿಯಾನ ಅಂತೂ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಪ್ರತಿ ತಿಂಗಳಾಗಿರ್ಬೋದು, ಪ್ರತಿ ವರ್ಷ ಆಗಿರ್ಬೋದು, ನಮಗೆ ನಮ್ಮ ಜೀವ ಎಷ್ಟು ಮುಖ್ಯನೋ ಗಿಡ ನೆಡುವುದು ಕೂಡ ನಮ್ಗೆ ಅಷ್ಟೇ ಮುಖ್ಯ. ಅದ್ರಿಂದಾನೇ ನಾವು ಇವತ್ತು ಪರಿಸರಕ್ಕೆ ಪರಿಸರ ನಮ್ಗೆ ಆದಷ್ಟು ಎಲ್ಲಾ ತರ ಕೊಡುಗೆಗಳನ್ನ ಕೊಡ್ತಾ ಇದೀವಿ. ಸ್ವಾರ್ಥಿಯಾಗಿ ನಾವು ಇವತ್ತು ಜೀವನ ನಡೆಸ್ತೀರ ನಾವು ಮನುಷ್ಯರುಗಳು, ನಾವು ಪ್ರಕೃತಿವಾಗಿ ನಾವು ಪ್ರಕೃತಿನ ನಾವೇನ್ ತಗೋತಿದ್ವಿ, ಪ್ರಕೃತಿನ ಇವತ್ತಿನ ದಿನ ನಾವು ನಾಶ ಮಾಡ್ತಾ ಇದೀವಿ. ನಾವು ಅತಿವೃಷ್ಟಿ, ಅನಾವೃಷ್ಟಿ, ಬರಗಾಲ ಯಾಕೆ ಆಗ್ತಿದಾವೆ ಅಂತ ಹೇಳಿದ್ರೆ ಇವತ್ತಿನ ದಿನ ಕಾಡೆಲ್ಲನ್ನು ಕಡಿದು ಮನುಷ್ಯನಿಗೋಸ್ಕರ, ಸ್ವಾರ್ಥಕ್ಕೋಸ್ಕರ ಇವತ್ತು ಇಂಡಸ್ಟ್ರಿಯಲ್ ಆಗಿರ್ಬೋದು, ಬಿಲ್ಡಿಂಗ್ಸ್ ಆಗಿರ್ಬೋದು, ಮನೆಗಳಾಗಿರ್ಬೋದು, ಇವತ್ತು ಎಲ್ಲಾ ತರನು ಮಾಡ್ತಿರೋದ್ರಿಂದ ಪರಿಸರ ಇವತ್ತು ಹಾಳಾಗ್ತಾ ಇದೆ. ನಮಗೆ ಕೊಡುಗೆಯಾಗಿ ನಮ್ಮ ಕೈಯಲ್ಲಿ ಏನ್ ಸಾಧ್ಯ ನಾವು ಪ್ರಕೃತಿಗೆ ಆದಷ್ಟು ನಾವು ಮನುಷ್ಯರಾಗಿ ನಾವು ಇರೋದ್ರಿಂದ ನಾವು ಅದಕ್ಕೆ ಒಂದು ಕೊಡುಗೆಯಾಗಿ ನಾವು ಒಂದು ಗಿಡಗಳನ್ನ ನಾವು ಇವತ್ತಿನ ದಿನ ನೆಡ್ಬೇಕು ಅಂತ ಅನ್ಕೊಂಡು ಎಲ್ಲಾ ತೀರ್ಮಾನ ಮಾಡಿ ನಮ್ಮ ಮೈಸೂರು ಇವತ್ತು ಕ್ಲೀನ್ ಸಿಟಿ ಅಂತ ಅನ್ನೋದಕ್ಕೆ ಇವತ್ತು 2ನೇ ಸ್ಥಾನದಲ್ಲಿ ಇದ್ದಿದ್ದು ಇವತ್ತು 8ನೇ ಸ್ಥಾನಕ್ಕೆ ಹೋಗಿದೆ ಈ ದಿನ ನಮಗೆ. ಮತ್ತೆ ನಮ್ಮ ಮೈಸೂರಿನ ಮತ್ತೆ ಅದೇ ತರನೇ ಸ್ವಚ್ಛ ನಗರಿ ಅಂತ ಮಾಡೋದಕ್ಕೋಸ್ಕರ ನಮ್ಮ ಜಯ ಕರ್ನಾಟಕ ಸಮಿತಿಯಿಂದ ಪಣ ತೊಟ್ಟಿ ನಾವು ಕೆಲಸ ಮಾಡೋದಕ್ಕೆ ಹೊರಟಿದೀವಿ. ನಾವು ಈ ಕಾರ್ಯಕ್ರಮಕ್ಕೆ ನಾವು ಮೈಸೂರು ಭಾಗದ ರಮನಹಳ್ಳಿ ಪಟ್ಟಣ ಪಂಚಾಯತಿ ಹೆಲ್ತ್ ಇನ್ಸ್ಪೆಕ್ಟರ್ ಆದಂತಹ ಅಣ್ಣಯ್ಯ ಸರ್ ಅವರು ಬಂದು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡ್ಕೊಟ್ಟಿದ್ದಕ್ಕೆ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ಜಯ ಕರ್ನಾಟಕ ಸಂಘಟನೆ ವತಿಯಿಂದ ರಾಜ್ಯಾದ್ಯಂತ ಪರಿಸರ ದಿನ ಆಚರಣೆ ಮಾಡ್ತಾ ಇದೀವಿ. ಈ ಅಂಗವಾಗಿ ಎಲ್ಲಾ ಕಡೆ ಗಿಡ ನೆಡಬೇಕು ಅಂತ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ಈ ರಾಜ್ಯದಲ್ಲಿ ಗಿಡ ನೆಟ್ಟಿ. ಯಾಕೆ ಗಿಡ ಅಂದ್ರೆ, ಯಾಕಂದ್ರೆ ಆಕ್ಸಿಜನ್ ಕಮ್ಮಿ ಆಗ್ತಾ ಇದೆ, ಆಮ್ಲಜನಕ ಕಮ್ಮಿ ಆಗ್ತಾ ಇದೆ, ಅತಿವೃಷ್ಟಿಗಳು ಜಾಸ್ತಿ ಆಗ್ತಾ ಇದೆ ಭೂಮಿ ಮೇಲೆ. ನಾವು ಭೂಮಿಗೆ ಏನು ಕೊಟ್ಟಿಲ್ಲ. ನಾವು ಮನುಷ್ಯ ಭೂಮಿಯಿಂದ ಎಲ್ಲ ತಗೊಂಡು ಭೂಮಿನ ಹಾಳು ಮಾಡಕ್ ಹೊರಟಿದ್ದಾನೆ ಹೊರತು ಭೂಮಿಗೆ, ಪ್ರಕೃತಿಗೆ ನಾವು ಏನು ಕೊಟ್ಟಿಲ್ಲ. ನಾವು ಕೊಡೋದು ಏನಂದ್ರೆ ಗಿಡ ನೆಟ್ಟು. ಈ ಒಂದು ಗಿಡ ನಮ್ಗೆ ಎಷ್ಟು ಅನುಕೂಲ ಆಗುತ್ತಂದ್ರೆ, ನಮ್ಗೆ ಆಕ್ಸಿಜನ್ ಮುಖ್ಯ. ನಮ್ಗೆ ಆಕ್ಸಿಜನ್ ಯಾರು ಕೊಡ್ತಾರೆ? ಗಿಡನೇ ಕೊಡೋದು. ಆ ದೃಷ್ಟಿಯಿಂದ ಗಿಡ ನೆಡೋ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಮುಂದಿನ ದಿವಸದಲ್ಲಿ ಹೆಚ್ಚು ಕಮ್ಮಿ ನಾವು ರಾಜ್ಯಾದ್ಯಂತ ಸಾವಿರಾರು ಗಿಡಗಳನ್ನು ನೆಟ್ಟು ಇದು ಒಂದು ಗಿಡ ನೆಡೋ ಅಭಿಯಾನ ಕಾರ್ಯಕ್ರಮ. ಏನೋ ಒಂದ್ ದಿವಸ ಬಂದು ಗಿಡ ನೆಟ್ಟು 5ನೇ ತಾರೀಕು ಬಂದು ಆತರ ಅಲ್ಲ. ಇದು ನಾವು ಎಲ್ಲೆಲ್ಲಿ ನಮ್ಗೆ ಕಾಲಾವಕಾಶ ಸಿಗುತ್ತೆ ಆಗೆಲ್ಲ ನಾವು ಗಿಡ ನೆಡೋ ಕಾರ್ಯಕ್ರಮ ಮಾಡ್ಕೊಳ್ತೀವಿ ಅಂತ ಹೇಳ್ತಾ, ಜಯ ಕರ್ನಾಟಕ ಸಂಘಟನೆಗೆ ಪ್ರೋತ್ಸಾಹ ಕೊಟ್ಟಂತ ನಮ್ಮ ರಮನಹಳ್ಳಿ ಪಟ್ಟಣ ಪಂಚಾಯತಿ CO ಆಗಿರ್ಬೋದು, ಮತ್ತೆ ಎಲ್ಲಾ ಪಂಚಾಯತಿ ಮೆಂಬರ್ಗಳು ನಾವು ಧನ್ಯವಾದ ಅರ್ಪಿಸ್ತೇವೆ.